ಸಿಡಿಸಿರುವಂತಹ ಒಂದು ಬಾಂಬ್ ಕಾಂಗ್ರೆಸ್ ವಲಯದಲ್ಲೇ ಹಲ್ಚಲ್ ಎಬ್ಬಿಸ್ಬಿಟ್ಟಿದೆ. ಸದ್ಯ ಚಲುವರಾಯ ಸ್ವಾಮಿ ಕೂಡ ಪೋಸ್ಟ್ ಮಾಡಿದ್ದಾರೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪೆನ್ ಡ್ರೈವ್ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ, ಜನರ ಗಮನ ಬೇರೆಡೆ ಸೆಳೆಯುವಂತಹ ಆರೋಪ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ ಮೇಲಿನ ಆರೋಪ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ದೇವರಾಜೇಗೌಡ ಮೇಲೆ ಮಾನನಷ್ಟ ಕೇಸ್ ದಾಖಲು ಮಾಡ್ತೀನಿ ಅಂತ ಚಲುವರಾಯ ಸ್ವಾಮಿ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸದ್ಯ ಸುದ್ದಿಗೋಷ್ಠಿನ ಕೂಡ ನಡೆಸುತ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಹೆಸರು ಹೇಳೋರೆ ಇನ್ನೊಬ್ರು ಹೆಸರು ಹೇಳೋದಕ್ಕೆ ಅವ್ರು ಪರ್ಮಿಷನ್ ತಗೋಬೇಕನ್ನೋ ಯಾರಿಂದ ಮೋಸ್ಟ್ಲಿ ಅವ್ರಿಗಿನ್ನೂ ಯಾರು ಹೆಸರು ಹೇಳಬೇಕು ಅಂತ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಕಾಣುತ್ತೆ ದೇವರಾಜನಿಗೆ. ಅದಕ್ಕೋಸ್ಕರ ಮತ್ತು ಈಗ ಒಂದು ವರ್ಷದಿಂದ ಇದೇ ದೇವರಾಜ ರೇವಣ್ಣವ್ರ ಕುಟುಂಬನ ನಾನು ಡ್ಯಾಮೇಜ್ ಮಾಡಬೇಕು, ಬೀದಿಗೆ ತರಬೇಕು, ಅವ್ರ ವಿರುದ್ಧನೇ ಹೋರಾಟ ಮಾಡ್ತೀನಿ ಅಂತ 4-5 ಬಾರಿ ಸ್ಟೇಟ್ಮೆಂಟ್ ಮಾಡಿದ್ದಾನೆ. ಅದಾದ ಮೇಲೆ ಅವರೇ ಹೇಳಿದ್ದಾರೆ ಈ ಪೆನ್ ಡ್ರೈವು ನನ್ನ ಹತ್ರ ಬಂತು ಅಂತ. ಅಲ್ವೇನ್ರಪ್ಪ, ಪೆನ್ ಡ್ರೈವು ಬಂದಂಥ ಒಬ್ಬ ವಕೀಲರು ಬೇರೆ ಅಂತ ಹೇಳ್ಕೊತಾರೆ ಅವರು. ಪೆನ್ ಡ್ರೈವ್ನ ಬಂದ ಮೇಲೆ ಇಟ್ಕೊಂಡು ಕೋರ್ಟ್ಗೂ ಸಬ್ಮಿಟ್ ಮಾಡಿಲ್ಲ ಅಥವಾ ಲೀಗಲ್ಲಾಗೂ ಪೊಲೀಸ್ಗೂ ಸಬ್ಮಿಟ್ ಮಾಡಿಲ್ಲ. ಪೆನ್ ಡ್ರೈವ್ನ ಇಟ್ಕೊಂಡಿರ್ತಕ್ಕಂಥದ್ದು 1 ವರ್ಷ. ಎಷ್ಟರ ಮಟ್ಟಿಗೆ ಅವನ್ನ ಸರಿ ಅಂತೀರಾ ನೀವು? ಅವನ ಬಗ್ಗೆ ನೀವು ಅದನ್ನು ಇಂಥವ್ರ ಬಗ್ಗೆ ನೀವು ಹೆಚ್ಚಿನ ಬೆಳಕು ಚೆಲ್ಲೋ ಅಂಥದ್ದು, ಅವನನ್ನು ಪರಿಚಯಿಸ್ತಕ್ಕಂಥದ್ದು, ಅವನ ಬಗ್ಗೆ ಇಡೀ ರಾಜ್ಯದ ಜನ ನೋಡೋ ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು ಎಷ್ಟರ ಮಟ್ಟಿಗೆ ನಿಮಗೆ ಅದು ಸರಿ ಅನಿಸುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತು ಅದಾದ ಮೇಲೆ ಸಂತ್ರಸ್ತೆ ಬಗ್ಗೆ ನೇರವಾಗಿ ಮಾತಾಡ್ತಾನೆ. ನನಗೆ ಯಾರೋ ಒಬ್ಬರು 1 ಸೆಕೆಂಡು ಕೊಟ್ಟರು, ನಾನು ಡ್ರಾಪ್ ಮಾಡಪ್ಪ ಆಫ್ ಮಾಡಪ್ಪ ಅಂತಂದೆ. ಅದನ್ನು ಕೇಳುವೆ ಅವರೊಬ್ಬರು ಗೌರವಸ್ಥರು ಅಂತ ನಿಮ್ಗೇನಾದ್ರು ಅನಿಸಿದರೆ ನೀವೇನು ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ರಿಲೀಸ್ ಮಾಡಿ. ದೇವರಾಜೇಗೌಡನ್ನ ಆ ವಿಡಿಯೋ ನೋಡಿದ ಮೇಲೂ ಅವನ ಹತ್ರ ಹೋಗಿ ನೀವು ಲೋಗೋ ಹಿಡಿಯೋದು, ಅವನ್ನ ಏನು ಸ್ಟೇಟ್ಮೆಂಟು ಅಂತ ಕೇಳೋದು, ಇದನ್ನೆಲ್ಲ ಬಹುಶಃ ಈ ಸಮಾಜಕ್ಕೆ ಒಂದು ಗೌರವ ತರುವಂಥ ವಿಚಾರ ಅಲ್ಲ. ಅದಾದ ಮೇಲೆ ಇದು ಕಾಂಗ್ರೆಸ್ಗೂ ಡಿ ಕೆ ಶಿವಕುಮಾರ್ ಆಗಲಿ, ಖರ್ಗೆ ಆಗಲಿ, ಪ್ರಿಯಾಂಕ್ ಆಗಲಿ, ನಾನಾಗಲಿ, ಕೃಷ್ಣ ಬೈರೇಗೌಡರಾಗಲಿ, ಇನ್ನೊಬ್ಬ ಮಂತ್ರಿಗಳಾಗಲಿ ಸಂಬಂಧ ಏನು? ಬೈ ಚಾನ್ಸ್ ನಿಮಗೆ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ, ಇದನ್ನೇನಾದ್ರು ಪೊಲಿಟಿಕಲ್ ಲಾಭ ತಗೋಬೇಕು ಅಥವಾ ರೇವಣ್ಣನ ಕುಟುಂಬ ಮೇಲೆ ನಮಗೆ ದ್ವೇಷ ಇರಬೇಕು ಅನ್ನಂಗಿದ್ರೆ ಒಂದು 15 ದಿವಸ ಮುಂಚಿತವಾಗಿಯೇ ಪೊಲಿಟಿಕಲಿ ಇದನ್ನು ರಿಲೀಸ್ ಮಾಡಿ ದೊಡ್ಡದಾಗಿ ಏನೋ ಪೊಲಿಟಿಕಲಿ ನಾವು ಅನುಕೂಲ ತಗೋವಂಥ ಪ್ರಯತ್ನ ಯಾರಾದರೂ ಮಾಡ್ತಿದ್ರೇನು? ಸೊ ಇವತ್ತು 26ಕ್ಕೆ ಎಲೆಕ್ಷನ್ ಇದೆ, 24 ರಾತ್ರಿ ಹಾಸನದಲ್ಲಿ ಇದೆಲ್ಲ ಹೊರಗಡೆ ಬಂದಿದೆ, 25ಕ್ಕೆ ಹೊರಗಡೆ ಬಂದಿದೆ. ಯಾರಾದ್ರೂ ಗೊತ್ತಿದ್ದು ಅಥವಾ ಈ ಥರ ಲಾಭ ತಗೊಳ್ಳೋರಾದ್ರೆ ಆ ಥರ ಮಾಡೋಕ್ಕೆ ಸಾಧ್ಯನಾ? ಮತ್ತು ಈ ಥರದ ಇದನ್ನು ಯಾವ ಭಾಷೆಯಲ್ಲಿ ಹೇಳಬೇಕೋ ನಾನು ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಇಂಥ ಕೆಲಸನ ನಮ್ಮಂಥವ್ರಲ್ಲ, ನಮಗಿಂತ ಸಾಮಾನ್ಯರಲ್ಲೂ ಯಾರೂ ಮಾಡಲ್ಲ. ಇದು ಮೊದಲ ಫಸ್ಟ್ ಆಫ್ ಆಲ್. ಆಮೇಲೆ ಇದಕ್ಕೇನಾಗಿದೆ, ಟಿ ವಿಯವರು ಮತ್ತು ತನಿಖೆ ಯಾವ ರೀತಿ ಹೋಗಬೇಕು ಮತ್ತು ಕೋರ್ಟು ತನಿಖೆ ಮಧ್ಯದಲ್ಲಿ ಇವತ್ತು ನಡೀತಾ ಇದೆ. ನಿನ್ನೆ ಒಂದು ಟ್ರಯಲ್ ನಡೀತಾ ಇದೆ ಬೇಲ್ ವಿಚಾರದಲ್ಲಿ. ಇದೆಲ್ಲ ಒಂದು ಕಡೆ ಆದರೆ ಯಾರು ಅಪರಾಧಿ ಇದ್ದಾನೆ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಡೈವರ್ಟ್ ಆಗ್ತಾ ಇದೆ ವಿಚಾರ. ಈಗ ಇದೇ ಜನತಾದಳದ ಮುಖಂಡರು ಹೇಳೋರೆ, ನಾವೆಲ್ಲ ತಲೆ ಬಗ್ಸೋ ಅಂಥ ವಿಚಾರ ಇದು, ಇದ್ರ ಬಗ್ಗೆ ಕ್ರಮ ಆಗಬೇಕು, ತಕ್ಷಣ ಸಂತ್ರಸ್ತೆಯ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಸೊ ಅಷ್ಟೆಲ್ಲ ಅವರೇ ಹೇಳ್ಕೊಳ್ಳೋನಾಗ ಇದ್ರ ಬಗ್ಗೆ ನೀವು ಇದನ್ನು ಡೈವರ್ಟ್ ಮಾಡೋ ಅಂಥ ವಿಚಾರವನ್ನು ಹೋಗ್ತಕ್ಕಂಥದ್ದು ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ. ನೇರವಾಗಿ ಫಸ್ಟು ಯಾರು ಅಪರಾಧಿ ಇದ್ದಾರೆ, ಈ ಹೆಣ್ಣುಮಕ್ಕಳುಗಳನ್ನ ಹಾಸನದಲ್ಲಿ ಇಷ್ಟೊಂದು ಜನನ ಕುಟುಂಬವನ್ನು ಬೀದಿಗೆ ತರುವಂಥ ಪರಿಸ್ಥಿತಿ ಯಾರು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕು. ಇನ್ನು ದೇಶದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಹಲ್ಚಲ್ ಎದ್ದಿರುವ ಬೆನ್ನಿಗೆ ಪ್ರಜ್ವಲ್ ರೇವಣ್ಣ ಕೇಸ್ ತನಿಖೆ ದಾರಿ ತಪ್ಪಿಸುತ್ತಿದ್ದಾರೆ. ಪ್ರಜ್ವಲ್ ವಿಡಿಯೋ ವಿಚಾರ ಯಾರೂ ಕೂಡ ಮಾತನಾಡ್ತಿಲ್ಲ. ದೇವರಾಜೇಗೌಡ ಬಾಂಬು ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಅಮಿತ್ ಶಾ ಗಮನಕ್ಕೆ ತಂದು ಹೀಗೆ ಮಾಡಿದ್ದೆ ಅಂದಿದ್ರು. ಅಮಿತ್ ಶಾ ಅವರ ನಿರ್ದೇಶನದಂತೆ ಮಾಡಿದ್ದಾರೆ. ಬಿಜೆಪಿಯವರು ಮತ್ತೆ ದೊಡ್ಡ ನಾಯಕರು ಭಾಗಿಯಾಗಿದ್ದಾರೆ ಈ ಪ್ರಕರಣಗಳಲ್ಲಿ ಅಂತ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ದೇವರಾಜೇಗೌಡರೇ ಹೇಳ್ತಾ ಇದ್ದಾರೆ,
ನಾನು ಇದೆಲ್ಲ ಮಾಡಿರೋದು ಮೇಲಿನವರ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನಮಾನದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್ ಸರ್ದಾರ್ ಪಟೇಲ್ ಆದಮೇಲೆ ಯಾರಾದರೂ ಪವರ್ಫುಲ್ ಹೋಮ್ ಮಿನಿಸ್ಟರ್ ನಮ್ಮ ದೇಶ ಕಂಡಿದೆ ಅಂದರೆ ಅಮಿತ್ ಶಾ ಅಂತ ಹೇಳ್ತಾರೆ BJP ಅವರು. ಅವರ ಗಮನಕ್ಕೆ ತಂದು ಅವರನ್ನು ಭೇಟಿಯಾಗಿ ನಾನು ಇದೆಲ್ಲ ಮಾಡಿದ್ದೇನೆ, ನಾನು ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದೇನೆ ಅಂತ ದೇವರಾಜೇಗೌಡರು ಹೇಳಿರೋದಲ್ವಾ. 100 ಕೋಟಿ ರೂಪಾಯಿ ಆಫರ್ ಇದೆ ಅಂದರೆ ಮತ್ತೆ ಅವತ್ತೇ ಅಮಿತ್ ಶಾ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ, ಸರ್ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ, ಇದನ್ನು ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ, ಅಮಿತ್ ಶಾ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? CBI IT ED ರೇಡ್ ಮಾಡಿಸ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? 5 ಕೋಟಿ ರೂಪಾಯಿ ಯಾವುದೋ ಕ್ಲಬ್ಬಲ್ಲಿ ಕೊಟ್ಟಿದ್ದಾರಂತಲ್ಲ, ತೆಗಿಸಿ CCTV. ಯಾರ್ಯಾರಿದ್ರು ಯಾರ್ಯಾರಿರಲಿಲ್ಲ, 5 ಕೋಟಿ ತೊಗೊಂಡು ಹೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ BJP ಅವರಿಗೆ ಆಪರೇಷನ್ ಕಮಲ ಮಾಡಿ ರೂಢಿ ಇದೆ ಅಲ್ವಾ, ಎಷ್ಟು ಬ್ಯಾಗು ಏನು ಇದೆಲ್ಲ ಗೊತ್ತಿರ್ತದಲ್ಲ, ಎಷ್ಟು